ಡಾಕ್ಟರ್ ವಿಷ್ಣು ವಿಜಯಲಕ್ಷ್ಮಿ ಅವರೇ, ನಿಜಕ್ಕೂ ಕೂಡ ಇದು ಸಂಭ್ರಮದ ಕ್ಷಣ ಅಭಿಮಾನಿಗಳ ಪಾಲಿಗೆ. ನಿಮಗೆ ಏನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಅಂದರೆ ಅದಕ್ಕೆ ಪಾರೇ ಇಲ್ಲ. ಯಾಕೆಂದರೆ 5 ಗಂಟೆ ತನಕ ನೋಡಿದ್ವಿ, ಬರಲ್ಲ ಅಂತ ಗೊತ್ತಾಯಿತು. ಭಾಳ ಬೇಜಾರಾಯಿತು. ಅಂದರೆ ನಾವು ಬೆಳಗ್ಗೆಯಿಂದನೂ ಎಲ್ಲ ವಿಷ್ಣುದಾದ ಅಭಿಮಾನಿಗಳು ನಿರೀಕ್ಷೆಯಲ್ಲೇ ಇದ್ವಿ. ಇವತ್ತು ಸಂಪುಟ ಸಭೆ ನಡೆಯುತ್ತೆ, ಹೋದ ಗುರುವಾರನೂ ಕಾದ್ವಿ, ಬಂದಿಲ್ಲ. ಈ ಗುರುವಾರ ಖಂಡಿತ ಬರುತ್ತೆ ಅಂತ ಎಲ್ಲ ದಾದಾ ಅಭಿಮಾನಿಗಳು ಬರೀ TV ಚಾನಲ್ ಮುಂದೆ ಕೂತಿದ್ದೀವಿ ಅಂದ್ಕೊಳ್ಳಿ. ಆ ಥರ ಇದ್ದಾಗ 5 ಗಂಟೆ ಆದರೂ ಬರಲಿಲ್ಲ, ಭಾಳ ಬೇಜಾರಾಯಿತು. ಆದರೆ 5:15 ನಂತರ ಅದು ಅನೌನ್ಸ್ ಆದ ತಕ್ಷಣ 1 ಅವರ್ ನಾವು ಚೇತರಿಸ್ಕೊಳಕ್ಕೆ ಬೇಕಾಯಿತು. ಅಂದರೆ ನಮಗೆ ಬಾಡಿ ಅವತ್ತು ಸ್ಮಾರಕ ಹೊಡೆದಿದ್ದ ದಿವಸ, ನಮ್ಮ ಪುಣ್ಯಭೂಮಿ ಹೊಡೆದಿದ್ದ ದಿವಸ ಭಾಳ ನೋವಾಗಿತ್ತು. ಅವತ್ತು ಬೇಜಾರ್ಗೆ ಹತ್ತಿದ್ವಿ, ಅಂದರೆ ನೋವಾಗಿ ನಾವು ಹತ್ತಿದ್ವಿ. ಆಮೇಲೆ ಕ್ಷಮೆ ಕೇಳ್ತೀನಿ, ನಾನು ಸ್ವಲ್ಪ ಅವಾಗೆಲ್ಲ ಏನೇನೋ ಮಾತಾಡ್ಬಿಟ್ಟೆ. ಅಂದರೆ ಕೋಪದಲ್ಲಿ ಮಾತಾಡೋದನ್ನೇ ಆಗಲಿ, ನಾನು ಕೆಲವ್ರನ್ನ ಅಂದರೆ ನಮಗೆ ಪುಣ್ಯಭೂಮಿ ಹೊರಟೋಯ್ತು, ಇನ್ನು ಯಾರಿದ್ರು ಅಷ್ಟೇ, ಏನಿದ್ರು ಅಷ್ಟೇ ಅಂತ ನಾನು ಮಾತಾಡಿದ್ದು ಬಿಟ್ಟರೆ ಯಾರ ಮೇಲೂ ದುರುದ್ದೇಶ ಇಲ್ಲ. ಆದರೆ ಅವತ್ತು ಕೋಪದಿಂದ ನಾವು ತುಂಬ ಹತ್ತಿದ್ವಿ. ಆದರೆ ನಿನ್ನೆ ಖುಷಿಗೆ ನಮಗೆ ಆ ಕ್ಷಣನ ಸಂಭ್ರಮಿಸೋದಕ್ಕೆ ಆಗ್ತಾಯಿಲ್ಲ. 1 ಅವರ್ ಖುಷಿಯಾದರೂ ಮನುಷ್ಯ ತಟ್ಕೊಳ್ಳಲ್ಲ ಅನ್ನೋದು ನಿನ್ನೆ ಗೊತ್ತಾಯಿತು. ಭಾಳ ಖುಷಿ ಆಯಿತು. ನಿರೀಕ್ಷೆ, ಯಾಕೆಂದರೆ ನಿರೀಕ್ಷೆ ಸುಳ್ಳಾಗ್ಬಿಡುತ್ತೆ ಅಂದ್ಕೊಂಡಿದ್ವಿ, ಬರುತ್ತೆ ಅಂತ ಅಂದ್ಕೊಂಡಿದ್ದು ಸುಳ್ಳಾಗುತ್ತೆ ಅಂತ. ಮೇಲಾಗಿ ಅವ್ರಿಗೆ ಅದು ಅರ್ಹತೆ ಸರ್, ಸತ್ಯಮೇವ ಜಯತೆ ಅಂತಾರೆ. ಅವ್ರಿಗೆ ಸಿಗಬೇಕಾಗಿದ್ದು ಸಿಕ್ಕಿದೆ.